ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರ ಸಂಜೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಈಗ ಫಸ್ಟು ನನ್ನ ಮಗನಿಗೆ ಹಾಲು ಕಾಯಿಸ್ಕೊಡ್ಬೇಕು, ಆಮೇಲೆ ಅಡುಗೆ ಪ್ರಿಪೇರ್ ಮಾಡಬೇಕು. ಏನು ಮಾಡೋಣ ಅಂತ ನೋಡೋಣ ಬನ್ನಿ. ಈವ್ನಿಂಗ್ ಆಗಿರೋದ್ರಿಂದ ನನ್ನ ಮಗನಿಗೆ ಹಾಲು ಕಾಯಿಸ್ಕೊಡ್ತಿದ್ದೀನಿ. ನಾನೇನು ಕಾಫಿ ಕುಡಿಯೋಲ್ಲ. ಆಮೇಲೆ ಹಾಗೆಯೇ ಮಿಷಿನಿಗೆ ಬಟ್ಟೆ ಹಾಕಬೇಕಿತ್ತು, ಸ್ವಲ್ಪ ಮಿಷಿನಿಗೆ ಬಟ್ಟೆ ಹಾಕ್ತಾಯಿದ್ದೀನಿ. ಕಾಯಿಸ್ಕೊಟ್ಟಿದ್ದೆಲ್ಲ ಆಯಿತು ನನ್ನ ಮಗನಿಗೆ. ಇವಾಗ ಡಿನ್ನರ್ ಪ್ರಿಪೇರ್ ಮಾಡಬೇಕು. ಡಿನ್ನರ್ಗೆ ನಾನು ಜೋಳದ ರೊಟ್ಟಿ ಮಾಡೋಣ ಅಂತ. ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರಲ್ಲ ಆ ರೀತಿ ಜೋಳದ ರೊಟ್ಟಿ ಮಾಡಿಬಿಟ್ಟು ಅದಕ್ಕೆ ಅನ್ನ ಸಾಂಬಾರು ಪಲ್ಯ ಮಾಡೋಣ ಅಂತ. ಸ್ವಲ್ಪ ಸೊಪ್ಪಿದೆ, ಸೊಪ್ಪು ಮತ್ತು ಎಲೆಕೋಸಿದೆ, ಹೆಸ್ರು ಕಾಳನ್ನ ಹಾಕ್ಬಿಟ್ಟು ಬೇಯಿಸಿದ್ರೆ ಉಪ್ಸಾರು ಥರ ಮಾಡಿಬಿಟ್ಟು ಅದನ್ನು ಪಲ್ಯ ರೀತಿ ರೊಟ್ಟಿಗೂ ಆಗುತ್ತೆ ಮತ್ತು ಅನ್ನ ಸಾಂಬಾರಿಗೂ ಆಗುತ್ತೆ ಅಂತ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ. ಬನ್ನಿ, ಯಾವ ರೀತಿ ರೊಟ್ಟಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ಫಸ್ಟು ನಾನು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಜಲ್ಡೆ ಇಟ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಹೋಲ್ ಥರ ಮಾಡಿಕೊಂಡು ಅದಕ್ಕೆ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದೀತಿರೋ ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಒಂದು ಸ್ಪೂನ್ ಸಹಾಯದಿಂದ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿನ ನೋಡ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕು. ಬಿಸಿನೀರು ಹಾಕೋದ್ರಿಂದ ಕೈಯಿಂದ ಮಾಡೋಕ್ಕಾಗಲ್ಲ, ಹಾಗಾಗಿ ಒಂದು ಸ್ಪೂನ್ ಸಹಾಯದಿಂದ ಮಾಡ್ಕೋಬೇಕು. ನೀಟಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಸ್ಪೂನಲ್ಲಿ ನೀರು ಹದ ನೋಡಿಕೊಂಡು ಆಮೇಲೆ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನಿಸ್ತು, ಹಾಗಾಗಿ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕಲಿಸ್ಕೊತಿದ್ದೀನಿ. ಕೆಲವರು ಬಿಸಿನೀರು ಕಾಯಿಸ್ಕೊಂಡು ಅದರೊಳಗೆ ಹಿಟ್ಟು ಮಾಡ್ಕೊತಾರೆ, ಆದರೆ ಉತ್ತರ ಕರ್ನಾಟಕ ಸೈಡ್ ಮಾಡೋದು ಈ ಥರನೇ. ಇದನ್ನು ಹೇಳ್ಕೊಟ್ಟಿರೋದು ನಮ್ಮ ನೈಬರ್ ಆಂಟಿ. ಅವರು ಉತ್ತರ ಕರ್ನಾಟಕದವರು. ಅವ್ರು ಹೇಗೆ ಮಾಡ್ತಾರೆ ಅಂತ ನನಗೆ ಹೇಳ್ಕೊಟ್ಟಿದ್ದು ನೋಡಿ. ಇವಾಗ ನನಗೆ ಅದು ಕರೆಕ್ಟ್ ಅನ್ನಿಸ್ತು. ಈಗ ನಾನು ಕೈಯಲ್ಲೇ ಸ್ವಲ್ಪ ತಣ್ಣೀರು ಹೆಚ್ಕೊಂಡು ಕೈಗೆ ಕಲಿಸ್ಕೊತಿದ್ದೀನಿ. ಕೈ ಸುಡ್ತಿರುತ್ತೆ, ಯಾಕಂದರೆ ಬಿಸಿನೀರು ಕುದಿಯೋ ನೀರು ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ತಣ್ಣೀರು ಎತ್ಕೊಂಡು ಕಲಿಸ್ಕೋಬೇಕು. ಚೆನ್ನಾಗಿ ನಾದ್ಕೋಬೇಕು. ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ಕೊತೀರೋ ಆ ರೀತಿಯೇ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಜೋಳದ ರೊಟ್ಟಿ. ನಾನು ಈಗ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಹಿಟ್ಟೋಗಿತ್ತಲ್ಲ, ಅದನ್ನು ನಾನು ಎಲ್ಲ ಕಲೆಕ್ಟ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಹಿಟ್ಟು ತೊಗೊಂಡು ನೋಡಿ, ಈಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ಎಣ್ಣೆ ಹಾಕಿಲ್ಲ, ಎಣ್ಣೆ ಹಾಕಲ್ಲ ಅವರು. ಇದಕ್ಕೆ ಎಣ್ಣೆನೂ ಹಾಕಲ್ಲ, ಉಪ್ಪೂ ಸಹ ಹಾಕಲ್ಲ ಅವರು. ನಮಗೆ ಉಪ್ಪಿದ್ರೇ ತಿನ್ನೋಕ್ಕಾಗತ್ತೆ, ಹಾಗಾಗಿ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಈಗ ಒಂದು ಚಪಾತಿಗೆ ತೊಗೊತೀವಲ್ಲ ಉಂಡೆ, ಆ ರೀತಿ ಉಂಡೆ ತೊಗೊಂಡು ಈ ಥರ ಕೈಯಲ್ಲಿ ಬಡ್ಕೋಬೇಕು, ಎಷ್ಟಾಗುತ್ತೋ ಅಷ್ಟು. ನೋಡಿ, ನನಗೆ ಇಷ್ಟ ಅಗಲ ಹೀಗೆ ಸೈಡ್ಗೆ ಹೇಳ್ಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಬಡ್ಕೋಬೇಕು. ಈಗ ನಾನು ಇಷ್ಟಾಗಲ ಅಷ್ಟೇ ನನಗೆ ಬಡಿಯೋಕ್ಕಾಗಿದ್ದು. ಅವ್ರು ಇನ್ನೂ ದೊಡ್ಡದು ಬಡಿತಾರೆ, ಹಾಗಾಗಿ ಈಗ ಒಂದು ಪೈಪ್ ಸಹಾಯದಿಂದ ನಾನು ಲಟ್ಟಿಸ್ಕೊತಾ ಇದ್ದೀನಿ. ಮಧ್ಯದಲ್ಲೆಲ್ಲ ಅದು ಆಗುತ್ತೆ. ಅದು ಈಗ ತವಾನ ಬಿಸಿಗಿಟ್ಕೋಬೇಕು. ತವಕ್ಕಾದ್ಮೇಲೆ ಅದನ್ನು ತಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಬಟ್ಟೆಯಲ್ಲಿ ನೀರು ಹೆಚ್ಕೊಂಡು ಅದು ಇದು ಮಾಡಬೇಕು. ಇವಾಗ ತುಂಬ ಸ್ವಲ್ಪ ಡೆಲಿಕೇಟಾಗಿ ಇದು ಮಾಡಬೇಕು ನೀರನ್ನು. ಎಲ್ಲ ಕಡೆಯೂ ನೀರು ಸೋರ್ಕೊಂಡು ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ ಬೇಯಿಸ್ಕೊಂಡ್ರೆ ನೀಟಾಗಿ ಬೇಯಿಸ್ಕೋಬೇಕು. ಎರಡೂ ಸೈಡೂ ಫಸ್ಟ್ ನೀಟಾಗಿ ಒಂದು ಸೈಡ್ ನೀರಿಗೆ ಸೋರ್ಕೋಬೇಕು. ಈಗ ನೋಡಿ, ನಾನೆಲ್ಲ ಒಂದು ಸೈಡ್ ಪೂರ್ತಿ ನೀರನ್ನ ಸೋರ್ಕೊಂಡಿದ್ದೀನಿ. ಈಗ ಬೆಂದಿದೆ ಒಂದು ಸೈಡು. ಈಗ ಇನ್ನೊಂದು ಸೈಡ್ಗೆ ಮಡ್ಚಾಕೊತಿದ್ದೀನಿ.
ಒಂದು ಸೈಡಿಗೆ ಅಷ್ಟೇ ನೀರು ಹಾಕಬೇಕು, ಇನ್ನೊಂದು ಸೈಡಿಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಎರಡು ಸೈಡನ್ನು ನೀಟಾಗಿ ಬೇಯಿಸ್ಕೊಂಡ್ರೆ ಜೋಳದ ರೊಟ್ಟಿ ರೆಡಿ. ಈಗ ನೋಡಿ ಎಡ್ಜಸ್ ಎಲ್ಲ ನೀಟಾಗಿ ಬೆಂದಿರಲ್ಲ, ಹಾಗಾಗಿ ಎಡ್ಜಸ್ನ ನಾನು ಸ್ವಲ್ಪ ಸ್ವಲ್ಪ ಇದು ಮಾಡಿಕೊಂಡು ಬೇಯಿಸ್ಕೊತಿದ್ದೀನಿ. ಇನ್ನೊಂದನ್ನು ಸಹ ನಾನು ಹಾಗೆ ತಟ್ಕೊಂಡು ನನಗೆ ಎಷ್ಟಾಗುತ್ತೋ ಅಷ್ಟು ತಟ್ಕೊಂಡು ಆಮೇಲೆ ಲಟ್ಟಿಸ್ಕೊತೀನಿ. ಪೂರ್ತಿ ತಟ್ಕೊಂಡ್ರೇ ಚೆನ್ನಾಗಿರುತ್ತೆ, ಬಟ್ ನನಗೆ ಅಷ್ಟು ದೊಡ್ಡದಾಗಿ ಎಲ್ಲ ತಟ್ಟಕ್ಕೆ ಬರಲ್ಲ, ಹಾಗಾಗಿ ನಾನು ಪೈಪ್ ಸಹಾಯದಿಂದ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊತೀನಿ. ಈಗ ನೋಡಿ ಲಟ್ಟಿಸ್ಕೊಂಡು ಹಂಚ ಮೇಲೆ ಹಾಕ್ಕೊಂಡು ಒಂದು ಸೈಡಿಗೆ ನೀರು ಹಾಕ್ಕೊಂಡ್ರೆ ಜೋಳದ ರೊಟ್ಟಿ ರೆಡಿ. ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಎಣ್ಗಾಯಿ ಚಿಕನ್ ಕರಿ ಇಸ್ ದ ಬೆಸ್ಟ್ ಕಾಂಬಿನೇಷನ್ನು. ಜಾಸ್ತಿ ಇದಕ್ಕೆ ಎಣ್ಗಾಯೇ ಮಾಡೋದು, ಆದರೆ ಇವತ್ತು ನಾನು ಎಣ್ಗಾಯಿ ಮಾಡಿಲ್ಲ. ನೋಡಿ ಎರಡು ಕಡೆನೂ ನಾನು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ರೊಟ್ಟಿ. ನೀಟಾಗಿ ನೀವು ಯಾವ ರೀತಿ ಕಲಿಸ್ಕೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಕ್ಕತ್ತಾಗಿ ಬಂದಿದೆ ರೊಟ್ಟಿ. ಈಗ ನಾನು ಆಲ್ರೆಡಿ ಸೊಪ್ಪು ಮತ್ತು ಎಲೆಕೋಸು ಹೆಸ್ರು ಕಾಳನ್ನ ಬೇಯಿಸ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದೆರಡು ಟೊಮೊಟೊನೂ ಸಹ ಹಾಕ್ಕೊಂಡಿದ್ದೀನಿ. ಉಪ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಬೇಯಿಸ್ಕೊಂಡಿರೋಂಥ ಟೊಮೊಟೊನ ಫಸ್ಟ್ ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ಇನ್ನು ಆ ಕಾಳನ್ನ ಪಲ್ಯ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು. ಹೆಸ್ರು ಕಾಳು ಪಲ್ಯನೂ ಚೆನ್ನಾಗಿರುತ್ತೆ ರೊಟ್ಟಿಗೆ. ಸ್ವಲ್ಪ ಕಾಳನ್ನು ಸಹ ನಾನು ಸಾಂಬಾರಿಗೆ ಎತ್ಕೊತಿದ್ದೀನಿ. ಇನ್ನೊಂದು ಕಡೆ ಬಾಣಲೆಗೆ ಒಣಮೆಣ್ಸಿಕಾಯಿನ ಹುರ್ಕೊತಿದ್ದೀನಿ. ಈ ಕಡೆ ನಾನು ರೈಸ್ಗೂ ಸಹ ಇಟ್ಕೊಂಡಿದ್ದೀನಿ. ಟೈಮ್ ಆಗೋಗಿತ್ತು, ಹಾಗೆ ಎರಡು ಕಡೆನೂ ಬೇಗ ಬೇಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎರಡು ಕಡೆನೂ ಇದು ಮಾಡಿದ್ದೀನಿ. ಮೆಣ್ಸಿನ್ಕಾಯಿ ಹುರ್ಕೊಂಡಿದ್ದ ನಂತರ ಈರುಳ್ಳಿನೂ ಸಹ ಸುಟ್ಕೊತಿದ್ದೀನಿ ಸಾಂಬಾರಿಗೆ ಅಂದ್ಬಿಟ್ಟು. ಈರುಳ್ಳಿ ಬೆಳ್ಳುಳ್ಳಿನ ಸುಟ್ಕೊಂಡು ಉಪ್ಸಾರು ಮಾಡೋದ್ರಿಂದ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಹುಣಸೆಹಣ್ಣು ಸುಟ್ಕೊತಾರೆ. ಈಗ ನಾನು ಪಲ್ಯಕ್ಕೆ ಒಗ್ಗರಣೆ ಹಾಕ್ತಿದ್ದೀನಿ. ಇದು ಫ್ರಂಟ್ ಕ್ಯಾಮ್ರಾದಿಂದ ಸೆಲ್ಫಿ ಕ್ಯಾಮ್ರಾ ಮಾಡ್ಕೊಂಡಿರೋದ್ರಿಂದ ನಿಮಗೆ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ ಥರ ಕಾಣಿಸ್ತಿದೆ. ಅದನ್ನು ನಾನು ನೋಡಿಕೊಂಡೆಲ್ಲ ಹಾಗೆ ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟಿದ್ದೀನಿ. ಇವಾಗ ಫಸ್ಟು ಪಲ್ಯಕ್ಕೆ ನಾನು ಒಂದು ಬಾಣಲಿಗೆ ಎಣ್ಣೆ ಬಿಟ್ಕೊಂಡು ಅದಕ್ಕಾದ್ಮೇಲೆ ಸಾಸಿವೆ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಜೊಚ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು. ಈಗ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ತುರಿದಿಟ್ಕೊಂಡಿರೋಂಥ ಕಾಯಿನ ಹಾಕ್ಕೊತಿದ್ದೀನಿ. ಆ ಕಡೆ ಸಾಂಬಾರ್ಗೂ ಸಹ ರುಬ್ಬಿಟ್ಟು ಬೇಯೋಕ್ಕೋಸ್ಕರ ಇಟ್ಟಿದ್ದೀನಿ. ಈಗ ಪಲ್ಯಕ್ಕೆ ನಾನು ಉಪ್ಪನ್ನ ಹಾಕ್ಕೊತಿದ್ದೀನಿ. ಈರುಳ್ಳಿ ಫ್ರೈ ಆಗೋಕ್ಕೋಸ್ಕರ ಈರುಳ್ಳಿ ಮತ್ತು ಕಾಯಿಗೆ ಸ್ವಲ್ಪ ಉಪ್ಪು ಹಿಡಿಲಿ ಅಂದ್ಬಿಟ್ಟು ನಾನು ಉಪ್ಪು ಹಾಕ್ಕೊತಿದ್ದೀನಿ. ಆಲ್ರೆಡಿ ನಾನು ಕಾಳಿಗೆ, ಹೆಸ್ರು ಕಾಳಿಗೆ ಬೇಯಬೇಕಾದ್ರೇ ಉಪ್ಪು ಹಾಕ್ಕೊಂಡಿದ್ದೆ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪನೇ ಹಾಕ್ಕೊತಿದ್ದೀನಿ. ಈಗ ಅದೆಲ್ಲ ಫ್ರೈ ಆದಮೇಲೆ ಈಗ ಬೇಯಿಸಿ ಇಟ್ಕೊಂಡಿದ್ವಲ್ಲ ಕಾಳು, ಸೊಪ್ಪು ಮತ್ತು ಕೋಸು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಸ್ವಲ್ಪ ಸಾಂಬಾರು ಪೌಡರ್ ಅದೊಂದು 2 ನಿಮಿಷ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ಹೆಸ್ರು ಕಾಳು ಪಲ್ಯ ಏನಾದರೂ ಮಾಡ್ತಿದ್ದೀರಾ ಅಂದರೆ ಈ ರೀತಿ ಟ್ರೈ ಮಾಡಿ. ಟೇಸ್ಟ್ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಹಾಗಾಗಿ
ಊಟ ಎಲ್ಲ ಆಯಿತು. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ.